ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಅದು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ರಿಲೇಟೆಡ್ ಇರುವಂಥದ್ದು. ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ ಮುಂದೆ. ಜೊತೆಗೆ ಇಲ್ಲಿ ಬುದ್ಧಿವಂತಿಕೆಗೆ ನೇರ ಸವಾಲು, ಬಂಧ ಮುಕ್ತರಾಗ್ತಾರ ಸ್ಪರ್ಧಿಗಳು ಅಂತ ಕ್ವಶನ್ ಮಾರ್ಕ್ ಹಾಕಿ ಒಂದು ಕ್ಯಾಪ್ಷನ್ ಹಾಕಿ ಪ್ರೋಮೋ ಅಪ್ಡೇಟ್ ಮಾಡುವಂಥದ್ದು. ಸೊ ಇಲ್ಲಿ ಬುದ್ಧಿವಂತಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ತಲೆಯಿರಲಿ. ಜೊತೆಗೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಗಿಲ್ಲಿ ಮತ್ತು ಕಾವ್ಯ ಸೊ ಈ ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಬಂದಿದ್ದಾರೆ, ಔಟ್ ಆಗಿದ್ದಾರೆ. ಅದಕ್ಕೆ ಯಾರೋ ಬೇರೆಯವ್ರ ಕಾರಣ ಅಲ್ಲ, ಅವರೇ ಕಾರಣ. ಯಾಕಂದರೆ ಬೆಳಿಗ್ಗೆ ಇದ್ದಂಥ ಟಾಸ್ಕ್ನ ತುಂಬ ಜನ ಅರ್ಥ ಮಾಡ್ಕೊಳ್ಳಿ ತಪ್ಪು ಮಾಡಿದ್ದೀವಿ. ವಿಷಯ ಏನಪ್ಪ ಅಂದರೆ ಆ ಟಾಸ್ಕ್ ಇದೆ ಅಲ್ವಾ, ಆ ಟಾಸ್ಕಲ್ಲಿ ಯಾರು ತುಂಬ ಕಡಿಮೆ ಪಾಯಿಂಟ್ಗಳನ್ನ ತಗೋತಾರೋ ಅವರು ಆ ಗೇಮಿಂದ ಆಚೆ ಹೋಗ್ತಾರೆ. ಇನ್ನು 3 ಜನದ್ದು ಯಾರು ಜಾಸ್ತಿ ಇರುತ್ತೋ ಅವರು ಕ್ವಾಲಿಫೈ ಆಗ್ತಾರೆ ಅನ್ನೋದು ಟಾಸ್ಕ್ ಇದ್ದಂಥದ್ದು. ಓಕೆನಾ. ಸೊ ಇನ್ನು ಇಲ್ಲಿ ತುಂಬ ವಿಷಯಗಳಿದೆ ಮಾತಾಡೋಂಥದ್ದು. ಓಕೆನಾ. ಒಟ್ಟಿನಲ್ಲಿ ಖುಷಿಯಾಗಿದ್ದೇನೆಂದರೆ ಇಂಟ್ರೆಸ್ಟಿಂಗ್ ಆಗಿ ಒಂದು ಗೇಮ್ನ ಮಾಡಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ನ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇವಾಗ ಸದ್ಯಕ್ಕೆ ಪ್ರೋಮೋ ನೋಡ್ಕೊಬೇಡ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಪುರುಷ ಸದಸ್ಯರು ಪೆಟ್ಟಿಗೆಯಲ್ಲಿ ಬಂಧಿಸಲ್ಪಡುತ್ತಾರೆ. ಒಗಟನ್ನು ಬಿಡಿಸುವುದರ ಮೂಲಕ ಕರುನಾಡ ಹಬ್ಬಕ್ಕೆ ನಾನೇ ರಾಜ. ಎಷ್ಟೇ ದೂರ ಇದ್ದರೂ ನೀವೆಲ್ಲ ನನಗೆ ಹತ್ತಿರ. ನಂಬರ್ ಲಾಕ್ ಅನ್ನು ತೆರೆದು ಅವರನ್ನು ಬಂಧ ಮುಕ್ತರಾಗಿಸಬೇಕು. ಹಸಿರಿದೆ ಕಾಡಲ್ಲ. ಚೀಟಿ ಇಲ್ಲ, ಅದಕ್ಕೆ ಟೆನ್ಷನ್ ಆಗ್ತಿದೆ. ಬರ್ತಾ ಇದ್ದೀನಿ, ಸಿಕ್ತು. ಚಾಲೆಂಜ್ ಉಂಟು, ಸಿಕ್ಕಿದೆ, ನೋಡೋಣ. ನಾನು ಟ್ರೈ ಮಾಡ್ತೀನಿ. ಕಾಂಬಿನೇಷನ್ ಟ್ರೈ ಮಾಡ್ಬಿಡಿ. ಸರ್ ಒಂದ್ ನಿಮಿಷ ಹಂಗೆ ಮಾಫ್ ಮಾಡಿ ಮಾಲು ಅನ್ನ. ಯಾಕೆ ಕಷ್ಟ ಆಗ್ತಾ ಇದೆ? ಒಂದ್ ನಿಮಿಷ ಸರ್. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಸಖತ್ ಇಂಟೆನ್ಸಿವ್ ಆಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಪ್ರೋಮೋ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ಆ್ಯಂಡ್ ಟಾಸ್ಕು ಕೂಡ ಈ ವಾರ ಸಿಕ್ಕಾಪಟ್ಟೆ ಖುಷಿ ಆಯಿತು ಗುರು. ಆಮೇಲೆ ನಾನು ಫಸ್ಟ್ ಟೈಮ್ ಈ ಥರ ಟಾಸ್ಕ್ನ ನೋಡ್ತಿರೋಂಥದ್ದು. ಈಗ ಬೇರೆ ಬಿಲಿ ಏನೋ ಫಾಲೋ ಮಾಡಿದಾರೆ, ಕಾಪಿ ಮಾಡಿದಾರೆ ನಂಗೆ ಗೊತ್ತಿಲ್ಲ. ಬಟ್ ಆದರೆ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇದು ಫಸ್ಟ್ ಟೈಮ್ ಈ ಥರ ಒಂದು ಟಾಸ್ಕ್ನ ಕೊಟ್ಟಿರೋಂಥದ್ದು. ಅದು ಖುಷಿ ಆಗ್ತದೆ. ಈ ವಾರ ಸಿಕ್ಕಾಪಟ್ಟೆ ಟಾಸ್ಕ್ಗಳನ್ನ ಕೊಟ್ಟರು. ಅದಕ್ಕೇನೆ ಸ್ವಲ್ಪ ಎಂಗೇಜ್ ಆಗೋ ಕೂಡ ಎಪಿಸೋಡ್ಗಳು ಇತ್ತು ಅಂತಲೇ ಹೇಳ್ಬೋದು. ಫೈಟ್ಗಳು ಕೂಡ ಇತ್ತು. ತುಂಬ ಜನ ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಗೈಸ್, ಈ ವಾರ ಜೋಡಿಗಳಲ್ಲಿ ಯಾವ ಜೋಡಿ ನಿಮಗೆ ತುಂಬ ಇಂಪ್ರೆಸಿವ್ ಅಂತ ಅನಿಸಿದ್ರು, ಯಾರು ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನ ಆಡಿದ್ರು, ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಓಕೆನಾ. ಜೊತೆಗೆ ಇಲ್ಲಿ ಯಾರು ಕ್ಯಾಪ್ಟನ್ ಆಗ್ಬೋದು ಅಂತ ನಿಮ್ಗೆ ಅನಿಸಿದೆ ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ. ಜೊತೆಗೆ ಇಲ್ಲಿ ನನ್ನ ಪ್ರಕಾರ ರಕ್ಷಿತ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಹುಡುಗಿಗೂ ಸ್ವಲ್ಪ ಅರ್ಥ ಗೊತ್ತಾಗಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೆ ಬೇರೆಯವ್ರ ಹೆಲ್ಪ್ನ ತಗೋತಾರ, ಏನು ಕತೆ ಕಾದು ನೋಡೋಣ. ಹೆಲ್ಪ್ ತಗೊಳಂಗಿಲ್ಲ ಒಟ್ಟಿನಲ್ಲಿ. ನಮ್ಮ ಪ್ರಕಾರ ಇದು ಸ್ವಲ್ಪ ಡಿಸಡ್ವಾಂಟೇಜ್ ಆಗುತ್ತೆ ಅಂತ ಅನಿಸುತ್ತೆ. ಯಾರಿಗೆ? ಇವ್ರಿಗೆ ರಕ್ಷಿತಾ ಶೆಟ್ಟಿ ಅವ್ರಿಗೆ. ಬಟ್ ಇನ್ನು ಅಶ್ವಿನಿ ಗೌಡ ಅವ್ರಿಗೆ ಮತ್ತು ಇವರು ಚೈತ್ರಾಕಂಗೆ ತುಂಬ ಈಸಿನೇ. ಬಟ್ ಅವ್ರು ಕೂಡ ಪರದಾಡ್ತಿದ್ದಾರೆ. ಯಾರಿಗೆ ಹೆಂಗೆ ಈಸಿ ಆಗುತ್ತೆ, ಹೆಂಗೆ ಕಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡೋಣ, ಬುದ್ಧಿವಂತಿಕೆಗೆ ಬಿಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಬುದ್ಧಿವಂತಿಕೆ ಇದೆ. ಸೊ ಯಾವ ಥರ ಯೂಸ್ ಮಾಡ್ತಾರೆ ಹೆಂಗೆ ಅಂತ ನೋಡಬೇಕು. ಆ್ಯಂಡ್ ಇವಾಗ ನೀವು ಪ್ರೋಮೋದು ನೋಡ್ತಾ ಇರ್ಬೋದು. ಈ ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ಪೆಟ್ಟಿಗೆಗಳನ್ನ ಇಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಟೈಮಲ್ಲೂ ಯಾಕೋ ಹುಡುಗರನ್ನೇ ಹಾಕ್ತೀರಾ. ಪಾಪ ಹುಡುಗಿರು ಹಾಕಿದ್ರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಬಟ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹಾಕಿಲ್ಲ. ಇರಲಿ, ಪ್ರಾಬ್ಲಮ್ ಇಲ್ಲ. ಸೊ ಈ ಪೆಟ್ಟಿಗೆಗಳಲ್ಲಿ ಲಾಕ್ ಮಾಡ್ತಿದ್ದಾರೆ. ಒಳ್ಳೆ ಹುಡುಗರು ಇರಬೇಕಾಗುತ್ತೆ. ಮತ್ತು ವಾಕಿ ಟಾಕಿ ಅಂತ ಅಂತಾರಲ್ಲ ಅದಕ್ಕೆ. ಸೊ ಅದನ್ನು ಕೊಟ್ಟಿರ್ತಾರೆ ಇಬ್ಬರು ಕೂಡ, ಸೊ ಮಾತಾಡ್ಕೊಳ್ಳೋದಕ್ಕೆ. ಜೊತೆಗೆ ಇಲ್ಲಿ ಲಾಕ್ ಮಾಡಿ ಅದಕ್ಕೆ ನಂಬರ್ ಸೆಟ್ ಮಾಡಿ ಬೀಗ ಲಾಕ್ ಮಾಡ್ತಾರೆ. ಇದು ಇಂಪಾರ್ಟೆಂಟ್ ಇರುವಂಥದ್ದು. ಆ್ಯಂಡ್ ಟೈಮಿಂಗ್ಸ್ ಕೂಡ ಇರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಇವಾಗ ಟೋಟಲ್ 5 ಬಾಕ್ಸ್ನ ಇಟ್ಟಿದ್ದಾರೆ. ಸೊ ಅದೊಂದು ಇದರಲ್ಲಿದೆ. ಮತ್ತು ಇಲ್ಲಿ ಒಂದು ಏನಪ್ಪ ಅಂದರೆ ಇಷ್ಟೆಲ್ಲ ಮಾಡ್ತಿರೋವಂಥದ್ದು. ಸೊ ಎಲ್ಲನೂ ಕೂಡ ಕ್ರಮಬದ್ಧವಾಗಿ ಎಲ್ಲನೂ ಕೂಡ ಜವಾಬ್ದಾರಿಯಿಂದಲೇ ಮಾಡಿರ್ತಾರೆ. ಸೊ ತಯಾರಿಸೋ ಅವಶ್ಯಕತೆ ಇಲ್ಲ, ಯಾರಿಗೂ ಅಪಾಯ ಆಗದಂತೆ ನೋಡ್ಕೋತಾರೆ. ಓಕೆನಾ. ಸೊ ಇಲ್ಲಿ ಅಶ್ವಿನಿ ಗೌಡ ಅವ್ರು ನೀವು ನೋಡ್ತಾ ಇರ್ಬೋದು, ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಜೊತೆಗೆ ಹುಡುಕ್ತಾ ಇದ್ದಾರೆ. ಸೊ ಏನು ಕತೆ ಅಂತ ನಿಮಗೆ ಮುಂದೆ ಮಾತಾಡ್ತಾ ಹೋಗೋಣ. ಓಕೆನಾ. ಸೊ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ರಕ್ಷಿತಾ ಶೆಟ್ಟಿ ಅವರು ಕೂಡ ಇಲ್ಲಿ ಹುಡುಕ್ತಾ ಇದ್ದಾರೆ. ಅಂದರೆ ಮೇಕಪ್ ರೂಮ್ ಅಂತ ಅನಿಸುತ್ತೆ. ಇದಾದಮೇಲೆ ಇಲ್ಲಿ ಗೊಂಬೆಗಳಿದೆಯಲ್ಲ, ಸೊ ಅಲ್ಲಿಗೆ ಬಂದು ಅಶ್ವಿನಿ ಗೌಡ ಹುಡುಕ್ತಾ ಇದ್ದಾರೆ. ಅಲ್ಲಿ ಒಂದು ಸಿಕ್ಕಿದೆ. ಓಕೆನಾ. ಬಟ್ ಸಿಗೋದಷ್ಟೇ ಅಲ್ಲ, ಅದರಲ್ಲಿ ಅದು ಮ್ಯಾಚ್ ಆಗಬೇಕು ಅಂತ ಅನಿಸುತ್ತೆ ಏನಾದ್ರು ಒಂದು ಇದ್ದು ಅಂದರೆ. ಆ್ಯಂಡ್ ರಕ್ಷಿತಾ ಶೆಟ್ಟಿಯವರು ಹಾಲಲ್ಲೂ ಕೂಡ ಹುಡುಕ್ತಾ ಇದ್ದಾರೆ. ಎಲ್ಲ ಕೂಡ ಕುತ್ಕೊಂಡು ನೋಡ್ತಾ ಇದ್ದಾರೆ. ಎಲ್ಲ ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇದ್ದಾರೆ, ಯಾರು ಗೆಲ್ಬೋದು, ಏನು ಕತೆ, ಹೆಂಗೆ ಹುಡುಕ್ಬೋದು ಅಂತ. ಬಟ್ ಪಾಪ ಅನಿಸುತ್ತೆ ರಕ್ಷಿತಾ ಶೆಟ್ಟಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸಿದೆ ಈ ಟಾಸ್ಕು. ನೋಡುವ ಯಾವ ಥರ ಮಾಡ್ತಾರೆ ಕತೆ ಅಂತ. ಮತ್ತು ಈಗ ಚೈತ್ರಕ್ಕೆ ಕೂಡ ಬಂದಿದ್ದಾರೆ. ಸೊ ಇಲ್ಲಿ ಎಲ್ಲ ಗ್ರೀನರಿ ಇದೆ. ಸೊ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ಅಲ್ಲಿ ಸಿಗ್ತಾ ಇಲ್ಲ. ಮತ್ತು ಇಲ್ಲಿ ಕೀಗಳು ಕೂಡ ಇದೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಕೀಗಳನ್ನ ಇಟ್ಟಿದ್ದಾರೆ. ಇದೆಲ್ಲ ಏನೇನೋ ಮಾಡಿದ್ದಾರೆ ಗುರು, ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗಾಗಿ ಮಾಡಿದ್ದಾರೆ. ಖುಷಿ ಆಯಿತು ನೋಡಿದ್ದು ನಾವು. ಓಕೆನಾ. ನೋಡಿ ಇಲ್ಲೂ ಕೂಡ ಅದು ಕ್ಲೂಗಳಿದೆ, ಬೀಗಗಳ ಥರ ಏನೋ ಇದೆ. ಇಲ್ಲಿ ಏನು ಅಂತಲೇ ಗೊತ್ತಿಲ್ಲ ಇದು, ಅಥವಾ ಏನಾದ್ರು ಬೇರೆ ಏನಾದ್ರು ಇದೆಯಾ, ಏನು ಕತೆ ಎಪಿಸೋಡ್ ನೋಡೋಕೆ ಗೊತ್ತಾಗುತ್ತೆ. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಂಬರ್ಗಳಿರೋ ರೀತಿ ಕಾಣಿಸ್ತಿದೆ. ಸೊ ಆ ನಂಬರ್ಗಳು ಅಂದರೆ ಸ್ಟಿಕ್ಕರ್ ಇರುತ್ತೆ, ಅದು ತೆಗೆದಾಗ ನಂಬರ್ ಇರುತ್ತೆ ಅನ್ನೋದು ಗೊತ್ತಾಗ್ತಿದೆ. ಸೊ ಆ ನಂಬರ್ಗಳು ಆ ಕೀನ ಓಪನ್ ಮಾಡೋದಕ್ಕೆ ಒಂದಿದಿರುತ್ತೆ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಒಗ್ಗಟ್ಟಿರುತ್ತೆ. ಆ ಒಗ್ಗಟ್ಟನ್ನ ಬಿಡಿಸ್ಬೇಕು. ಸೊ ಆ ಒಗ್ಗಟ್ಟು ಎಲ್ಲಿಗೆ ಹೋಗಬೇಕು ನೀವು ಅಂತ ಹೇಳುತ್ತೆ. ಸೊ ಆ ಒಗ್ಗಟ್ಟು ಎಲ್ಲಿಗೆ ಹೋಗಿ ಅಂತ ಹೇಳುತ್ತೆ, ಅಲ್ಲಿಗೆ ಹೋಗಬೇಕಾಗತ್ತೆ ಇವರು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಗೊಂಬೆ ಅನ್ನೋದಾಗ್ಬೋದು, ಇದು ಆನೆ ಅನ್ನೋದಾಗ್ಬೋದು, ದೇವ್ರ ಮನೆ ಅನ್ನೋದಾಗ್ಬೋದು, ಈ ಥರ ಏನೋ ಒಂದು. ಓಕೆನಾ. ಈಗ ಇಲ್ಲಿ ವಾಶ್ರೂಮ್ದು ಇದೆಯಲ್ಲ, ಸೊ ಅಲ್ಲಿ ಇದೆಲ್ಲ ಕೂಡ ಗ್ರೀನರಿ ಇದು ಮಾಡಿದಾರಲ್ವಾ. ಸೊ ಆ ಜಾಗಗಳನ್ನ ಇದು ಹೇಳುತ್ತೆ, ಅಲ್ಲಿ ಕ್ಲೂಗಳಿರುತ್ತೆ ಅಂತ ಅರ್ಥ. ಓಕೆನಾ. ಸೊ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಚೀಟಿಗಳು ಸಿಗುತ್ತೆ ಅನ್ಕೋತೀನಿ. ಆ ಚೀಟಿಗಳನ್ನ ತೊಗೊಬರ್ಬೇಕಾಗುತ್ತೆ. ಚೀಟಿಗಳು ತೊಗೊಬಂದು ಅದರಲ್ಲಿ ನಂಬರ್ಗಳಿರುತ್ತೆ.
ಆ ನಂಬರ್ಗಳನ್ನ ತಗೊಂಡು ಅಲ್ಲಿ ಕ್ಲಿಯರಾಗಿ ಇಷ್ಟು ನಂಬರ್ ಅಂತ ಇರುತ್ತಲ್ವ 8 6 4 ಹಿಂಗೆ. ಸೊ ಅದು ಯಾವುದಕ್ಕೆ ಇರುತ್ತೆ ಅಂದರೆ ಇಲ್ಲಿ ಓಪನ್ ಮಾಡೋದಕ್ಕೆ ಲಾಕ್ ಕುಣಿಸಿರ್ತಾರೆ ಗೊತ್ತಾ, ಅದನ್ನು ಓಪನ್ ಮಾಡೋದಕ್ಕೆ ಇರುತ್ತೆ ಅನ್ಕೋತೀನಿ. ಬಟ್ ಇಲ್ಲಿ ಆ ನಂಬರ್ಗಳೀಗ ಫಸ್ಟ್ ಏನು ಇದನ್ನು ನೆನ್ಪಿಟ್ಕೊಂಡು ಅದ್ರ ತಕ್ಕಂತೆ ನಂಬರ್ ಏನು ಬರುತ್ತೆ ಅದನ್ನು ಓಪನ್ ಮಾಡಬೇಕಾ ಅಥವಾ ಒಂದು ಕಾಂಬಿನೇಷನ್ ಮಾಡಿ ಓಪನ್ ಮಾಡಬೇಕಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ 2 3 4 ಹಿಂಗೆ ಮಿಕ್ಸ್ ಆಯಿತು ಅಂದರೆ ಅದು ಎಡ್ವರ್ಟ್ ಆಗೋಗುತ್ತೆ. ಸೊ ಹಾಗಾಗಿ ಯಾವ ಥರ ಮಾಡಿರ್ತಾರೆ ಈ ಕಥೆ ಕಾದು ನೋಡೋಣ. ಇಂಟ್ರೆಸ್ಟಿಂಗ್ ಆಗಂತೂ ಮಾಡಿದ್ದಾರೆ. ಒಟ್ಟಿನಲ್ಲಿ ನನ್ನ ಪ್ರಕಾರ ಚೈತ್ರಂಗೆ ತುಂಬ ಹೆಲ್ಪ್ ಆಗುತ್ತೆ ಇದು, ಅಥವಾ ಈಸಿ ಕೂಡ ಆಗ್ಬೋದು ಅಂತ ಅನಿಸುತ್ತೆ. ಇವರು ಅಶ್ವಿನಿ ಗೌಡರಿಗೂ ಕೂಡ ಹೆಲ್ಪ್ ಆಗ್ಬೋದು, ಈಸಿ ಆಗುತ್ತೆ ಸ್ವಲ್ಪ ಇದು ಮಾಡೋದಕ್ಕೆ. ಬಟ್ ಆದರೂ ಕೂಡ ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ಅವ್ರಿಗೆ ಖಂಡಿತವಾಗಿ ಸ್ವಲ್ಪ ಡಿಸಡ್ವಾಂಟೇಜ್ ಆಗುತ್ತೆ ಇದರಿಂದ ಅಂತ ಅನಿಸುತ್ತೆ. ಜೊತೆಗೆ ಈ ಪ್ರೊಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ, ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲಾಗಿ ಮಾತಾಡೋಣ ಬನ್ನಿರಿ. ಪುರುಷ ಸದಸ್ಯರು ಪೆಟ್ಟಿಗೆಯಲ್ಲಿ ಬಂಧಿಸಲ್ಪಡುತ್ತಾರೆ. ಗೈಸ್ ಏನಿಸುತ್ತೆ, ಯಾವಾಗಲೂ ಹುಡುಗರನ್ನೇ ಪೆಟ್ಟಿಗೆ ಒಳಗೆ ಆಗ್ತಾರಲ್ಲ, ಏನಿಸುತ್ತೆ ಹೇಳಿ. ಬಿಡಿಸುವುದರ ಮೂಲಕ ಕರುನಾಡ ಆ್ಯಂಡ್ ಬಿಡಿಸೋದು ತುಂಬ ಇಂಪಾರ್ಟೆಂಟ್. ಹಬ್ಬಕ್ಕೆ ನಾನೇ ರಾಜ. ಏನು ಗೈಸ್ ಗೊತ್ತಾಯ್ತಲ್ವಾ, ನಮ್ಮ ಮೈಸೂರು ಅರಮನೆ ಹಬ್ಬ. ಸೊ ಆ ಥರ ಕನೆಕ್ಟ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಅಂಬಾರಿ, ಚಾಮುಂಡಿ ತಾಯಿ, ಸೊ ಈ ಥರ ಬರುತ್ತೆ. ಸೊ ಹಾಗೆ ಅವರು ಆ ಜಾಗಕ್ಕೆ ಬರಬೇಕಾಗುತ್ತೆ. ಆ ಜಾಗಕ್ಕೆ ಬಂದಾಗ ಅಲ್ಲಿ ಒಂದು ಕ್ಲೂ ಇರುತ್ತೆ. ಇದು ಸಿಂಪಲಾಗಿ ಗೊತ್ತಾಗ್ತದೆ, ಓಕೆನಾ. ಎಷ್ಟೇ ದೂರ ಇದ್ದರೂ ನೀವೆಲ್ಲ ನನಗೆ ಹತ್ತಿರ. ಗೈಸ್ ಏನಿದು, ನೀವೆಷ್ಟೇ ದೂರ ಇದ್ದರೂ ಕೂಡ ನೀವು ನನಗೆ ಹತ್ತಿರ. ಏನು ನನಗಂತೂ ಗೊತ್ತಾಗಿಲ್ಲ. ಮೈಕಲ್ಲ ಅಂದರೆ ಏನಿರ್ಬೋದು, ಕನ್ನಡಿ ಮಿರರ್ ಅಂತ ಬರುತ್ತಾ ಗೊತ್ತಿಲ್ಲ. ಬಟ್ ರಕ್ಷಿತಾ ಶೆಟ್ಟಿ ಅವರು ಅಲ್ಲೋ ಹುಡುಕ್ತಾ ಇದ್ದಾರೆ. ಏನಿರ್ಬೋದು, ಏನೇ ಐಡಿಯಾ ನಂಗಂತಾರೆ ಹೊಡಿತಾರ. ನಂಬರ್ ಲಾಕ್ ಅನ್ನು ತೆರೆದು ಅವರನ್ನು ನಂಬರ್ ಲಾಕ್ನ ತೆಗೆಯೋದು ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಇಲ್ಲಿ ಅವರೆಲ್ಲ ಓಡ್ತಾ ಇದ್ದಾರೆ, ಯಾರು ಚೈತ್ರಕ ಸಿಕ್ಕಾಪಟ್ಟೆ ಆ ಥರ ಪಡ್ತಾ ಇದ್ದಾರೆ. ಹೆವಿ ಗಾಬರಿ ಆದರೆ ಹೆವಿ ಎಡ್ವರ್ಟ್ ಆಗೋಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ರಕ್ಷಿತಾ ಕೂಡ ಹುಡುಕ್ತಾ ಇದ್ದಾರೆ. ಮುಕ್ತರಾಗಿಸಬೇಕು, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಂದು ಯಾರು ಫಸ್ಟ್ ಓಪನ್ ಮಾಡ್ತಾರೋ ಅವರು ಕ್ಯಾಪ್ಟನ್, ಡಬಲ್ ಕ್ಯಾಪ್ಟನ್. ವಾವ್, ಪ್ರಿವಿಯಸ್ ಸೀಸನ್ ಕೂಡ ಡಬಲ್ ಕ್ಯಾಪ್ಟನ್ ಆಗಿದ್ದರು. ಈ ಸೀಸನ್ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ರಘುವಣ ಕ್ಯಾಪ್ಟನ್ ಆಗಿದ್ದರು, ಅಭಿ ಅವರು ಕ್ಯಾಪ್ಟನ್ ಆಗಿದ್ದರು, ಮಾಳುವಣ್ಣ ಕ್ಯಾಪ್ಟನ್ ಆಗಿದ್ದರು. ಇವಾಗ ಹುಡುಗಿರಿಲ್ಲ ಅಂತ ಬಂದಾಗ ಸೊ ಅಲ್ಲಿ ರಕ್ಷಿತವರು ಕೂಡ ಕ್ಯಾಪ್ಟನ್ ಆಗಿಲ್ಲ. ಚೈತ್ರಕ ಬಿಡಿ, ಅವರು ಅಂದರೆ ಸ್ಪಂದನ ಅಂತಾನೆ ಇಲ್ಲಿ ಚೈತ್ರಕ ಅಂತ ಬರಲ್ಲ, ಸ್ಪಂದನ ಕ್ಯಾಪ್ಟನ್ ಆಗುವಂಥ ಸಿಚುವೇಶನ್ ಬರುತ್ತೆ ಅಂತ ಅನ್ಸುತ್ತೆ. ನೋಡೋಣ ಏನಾಗುತ್ತೆ ಕತೆ ಅಂತ. ಜೊತೆಗೆ ಇವರು ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆಗಿಲ್ಲ. ಆ್ಯಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯ ಏನಪ್ಪ ಅಂದರೆ ಗಂಡು ಮಕ್ಳು ಎಲ್ಲರೂ ಕೂಡ ಕ್ಯಾಪ್ಟನ್ ಆಗಿದ್ದಾರೆ, ಬಟ್ ಹೆಣ್ಮಕ್ಳು ಯಾರೂ ಕ್ಯಾಪ್ಟನ್ ಆಗಿಲ್ಲ. ಒಟ್ಟಿನಲ್ಲಿ ಯಾರೋ ಒಬ್ಬರು ಹುಡುಗಿರಲ್ಲಿ ಕ್ಯಾಪ್ಟನ್ ಆಗ್ತಾರೆ. ಸೊ ಒಳ್ಳೆ ವಿಷಯನೇ. ಜೊತೆಗೆ ಅವ್ರು ಯಾವ ಥರ ನಿಭಾಯಿಸ್ತಾರೆ ಏನು ಕತೆ ನೋಡಬೇಕು. ಸ್ಪಂದನ ಆಗ್ಬೋದು, ರಕ್ಷಿತ್ ಅವ್ರು ಆಗ್ಬೋದು, ಅಶ್ವಿನಿ ಗೌಡ ಅವ್ರು ಆಗ್ಬೋದು, ಯಾವ ಥರ ನಡ್ಸ್ಕೊಂಡು ಹೋಗ್ತಾರೆ ಏನು ಕತೆಯಿಂದ ಕಾದು ನೋಡೋಣ. ಯಾರ್ಯಾದರೂ ಖುಷಿನೇ ಓಕೆನಾ. ಬಟ್ ಏನಂದರೆ ರಘುವಣ್ಣ ಏನಾರು ಆದರೂ ಅಂದರೆ ಆ್ಯಕ್ಚುಲಿ ಅವರು 3ನೇ ಸಲ ಕ್ಯಾಪ್ಟನ್ ಆದಂಗೆ ಆಗುತ್ತೆ, ರೆಕಾರ್ಡ್ ಅಂತ ಅನಿಸುತ್ತೆ. ಆ ಥರ ಹೋದರೆ ನೋಡುವ ಗೈಸ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲಿ ಸ್ಪಂದನ ಆಗುವಂಥ ಚಾನ್ಸ್ಗಳು ಕೂಡ ಇದೆ ಅಂತ ಅನಿಸುತ್ತೆ. ಮತ್ತು ಅಭಿಯವ್ರು ಕೂಡ ಸೆಕೆಂಡ್ ಕ್ಯಾಪ್ಟನ್ ಆಗುವಂಥ ಚಾನ್ಸ್ಗಳಿರುತ್ತೆ. ಸೊ ಈ ವಾರ ಉಳ್ಕೊಂಡ್ರೆ ನೆಕ್ಸ್ಟ್ ವಾರಕ್ಕೆ ಇನ್ನೂ ಬೆನಿಫಿಟ್ ಆಗುತ್ತೆ ಅವ್ರಿಗೆ. ಒಳ್ಳೆ ಚಾನ್ಸ್ ಸಿಗ್ತದೆ ಅವ್ರಿಗೆ, ಅವ್ರನ್ನ ತಮ್ಮನ್ನು ಟಾಪ್ ರೂಟ್ ಮಾಡ್ಕೊಳ್ಳೋದಕ್ಕೆ. ನೋಡೋಣ ಯಾವ ಥರ ಮಾಡ್ತಾರೆ ಹಿಂಗೆ ಕತೆ ಅಂತ ಓಕೆನಾ. ಚೀಟಿ ಇಲ್ಲ. ಸೊ ನಿಮಗೆ ಕಾಡಲ್ಲ ಅಂತ ಬಂದಾಗ ಗೊತ್ತಾಗುತ್ತೆ. ಅಲ್ಲೆಲ್ಲ ಫುಲ್ಲು ಗ್ರೀನರಿ ಎಲ್ಲ ಹಾಕಿ ಮಾಡಿದ್ದಾರೆ. ಸೊ ಆಗುತ್ತೆ ಕಾಡಲ್ಲ ಅನ್ನೋ ರೀತಿ ಇದು ಮಾಡ್ತಿದ್ದಾರೆ. ಆ್ಯಂಡ್ ಮತ್ತೆ ಇಲ್ಲಿಗೆ ಬಂದಿದ್ದಾರೆ. ಸೊ ಅದು ಹೆಂಗೆ ಗೊತ್ತಾ, ಬರೀ ಅದೊಂದಕ್ಕೆ ಬರಲ್ಲ, ಬೇರೆ ಜಾಗದಲ್ಲಿ ಕೂಡ ಇರುತ್ತೆ. ಬಟ್ ನನ್ನ ಪ್ರಕಾರ ಮೊದಲೋಗಿದ್ದ ಜಾಗನೇ ಅಂತ ಅನಿಸುತ್ತೆ. ಬಟ್ ಚೀಟಿ ಸಿಕ್ಕಿಲ್ಲ ಅಂತಿದ್ದಾರೆ. ಇಲ್ಲಿ ಗೊಂಬೆ ಹತ್ರ ಬಂದಿದ್ದಾರೆ. ಬಟ್ ಗೊಂಬೆ ಹತ್ರ ಯಾಕೆ ಬಂದ್ರು ಅಂತ ಗೊತ್ತಾಗಿಲ್ಲ. ಇಲ್ಲ ಗ್ರೀನ್ ಇದೆಯಲ್ಲ ಅದಕ್ಕೆ. ಟೆನ್ಷನ್ ಆಗ್ತಿದೆ. ಸೊ ಹೆವಿ ಟೆನ್ಷನ್ ಆಗಿದ್ದಾರೆ. ಅಶ್ವಿನಿ ಗೌಡರು ಬರ್ತಾ ಇದ್ದೀನಿ ಅಂತ ಜಿಮ್ ಏರಿಯಾಗೆಲ್ಲ ಹೋಗಿದ್ದಾರೆ. ಸೊ ಚೆನ್ನಾಗಿ ಕ್ಲೂಗಳನ್ನ ಹುಡುಕ್ತಿರೋ ರೀತಿ ಕಾಣಿಸ್ತಿದೆ ಅಶ್ವಿನಿ ಗೌಡರು. ಸಿಕ್ಕಿದೆ ನೋಡೋಣ. ಸಾವಿ ಸಿಕ್ಕಿಲ್ಲ, ಕೀಗಳೆಲ್ಲ ಸಿಕ್ಕಿಲ್ಲ ಅಂತ ಅನ್ಕೋತೀನಿ ಇವ್ರಿಗೆ. ನಾನು ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಒಂದು ಕ್ಲಿಯರಾಗಿ ಗೊತ್ತಾಗ್ತಿದೆ ಚೈತ್ರಕ್ಕೆ ಕಾಂಬಿನೇಷನ್ ಟ್ರೈ ಮಾಡೋ ರೀತಿ ಇದೆ ಅಂತ ಅನ್ಸುತ್ತೆ. ಟ್ರೈ ಮಾಡ್ಬಿಡಿ. ಸೊ ಇಲ್ಲಿ ಕಾಂಬಿನೇಷನ್ ಟ್ರೈ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ ರಘುವಣ. ಸೊ ಹಾಗಿದ್ರೆ ನಂಬರ್ಗಳನ್ನ ಲೆಕ್ಕನೆ ಕೊಡಬೇಕು ಅಂತ ಅನ್ಸುತ್ತೆ. ನೋಡುವ, ಇಂಟ್ರೆಸ್ಟಿಂಗ್ ಆಗಂತೂ ಮಾಡಿದ್ದಾರೆ. ಮಾಫ್ ಮಾಡಿ ಮಾಲುವನ್ನ. ಯಾಕೆ ಕಷ್ಟ ಆಗ್ತಾ ಇದೆ? ಒಂದ್ ನಿಮಿಷ ಸರ್. Big Boss ಇಂದು ರಾತ್ರಿ ಕಷ್ಟ ಇದೆ, ಸೀರಿಯಸ್ಲಿ ನಿಜವಾಗ್ಲೂ ತುಂಬ ಕಷ್ಟ ಇರೋದನ್ನೇ ಕೊಟ್ಟಿದ್ದಾರೆ. ಚೆನ್ನಾಗೂ ಇದೆ. ನೋಡುವ ನಮ್ಮ ಸ್ಪರ್ಧಿಗಳು ಏನೆಲ್ಲ ಮಾಡ್ತಾರೆ ಏನು ಕತೆ ಅಂತ. ಒಟ್ಟಿನಲ್ಲಿ ಯಾರೋ ಒಬ್ಬರು ಹುಡುಗಿರಲ್ಲಿ ಒಬ್ಬರು ಫಸ್ಟ್ ಫೀಮೇಲ್ ಕಂಟೆಸ್ಟೆಂಟ್ ಆಗ್ತಾರೆ, ಅದು ಒಳ್ಳೆ ವಿಷಯ. ರಘುವಣ ಏನಾರು ಕ್ಯಾಪ್ಟನ್ ಆಗಿಬಿಟ್ರೆ 3 ಸಲ ವಾವ್ ಕ್ರೇಜಿ ಅಂತ ಅನಿಸುತ್ತೆ. ಅವಾಗಂತೂ ಒಳ್ಳೆ ಚೆನ್ನಾಗಿ ಆಟಾಡ್ಕೊಂಡು ಹೋಗ್ತಿದ್ದಾರೆ. ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಲೆವೆಲ್ಗೆ ಆಟಾಡ್ಕೊಂಡು ಹೋಗ್ತಾರೆ ಅಂತ. ಸೊ ಸೂಪರ್ ಅಂತಲೇ ಹೇಳ್ಬೋದು. ಅಭಿಯವ್ರ ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗ್ತಾರೆ, ಮಾಳುವಣ್ಣ ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗ್ತಾರೆ. ಎಲ್ಲ ಸಕ್ಕತ್ತಾಗಿದೆ ಗುರು, ಸೀರಿಯಸ್ಲಿ ಮಸ್ತ್ ಅಂತಲೇ ಹೇಳ್ಬೋದು. ನೋಡುವ, ಒಟ್ಟಿನಲ್ಲಿ ಗಿಲ್ಲಿ ಮತ್ತು ಕಾವ್ಯ ಒಂದು ಒಳ್ಳೆ ಚಾನ್ಸ್ನ ಮಿಸ್ ಮಾಡ್ಕೊಂಡಿದ್ದಾರೆ. ತಮ್ಮನ್ನು ತಾವು ಆ ಆಟದಲ್ಲಿ ಚೆನ್ನಾಗಿ ಆಟ ಆಡಿ ಪ್ರೂವ್ ಮಾಡಿಕೊಂಡು ಅದೇನು ಸ್ಟ್ರಾಟಜಿ ಆಡ್ ಮಾಡ್ಕೊಂಡ್ರೆ ಗೊತ್ತಿಲ್ಲ, ಮಾಡ್ಕೊಂಡಿದ್ರೆ ಒಂದು ಒಳ್ಳೆ ಚಾನ್ಸ್ ಇತ್ತು ಅಂತ ಅನಿಸುತ್ತೆ. ಮಿಸ್ ಆಗಿದೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ ಓಕೆನಾ. ಇವ್ರು 3 ಜನಕ್ಕೂ ಆಲ್ ದಿ ಬೆಸ್ಟ್ ಹೇಳೋಣ. ಯಾರೋ ಒಬ್ಬರು ಹೊಸ ಹುಡುಗಿ ಕ್ಯಾಪ್ಟನ್ ಆಗ್ತಾರೆ, ನೋಡೋಕ್ಕೆ ಕಾಯ್ತಾಯಿರಿ. ನೋಡುವ ಏನಾಗುತ್ತೆ ಏನು ಕತೆ ಓಕೆನಾ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.